ಕಾಲಿಲ್ಲದೆ ನಡೆಸುವ, ಕೈಯಿಲ್ಲದೆ ಹಿಡಿಸುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ. ದೇವ್ರು ಹೇಗಂದರೆ ಹೀಗಂತೆ, ದೇವರು ಹೇಗಂದರೆ ಹೀಗಂತೆ. ಇದು ಉಪನಿಷತ್ತುಗಳಲ್ಲಿ ಬಂದಂತಹ ಕತೆ. ಅದೇನೆಂದರೆ ಕಾಲಿಲ್ಲದೆ ನಡೆಸುವ, ಅವನಿಗೆ ಕಾಲಿಲ್ಲ ಅಂದರೆ ನಡಿಲಿಕ್ಕೆ ಕಾಲೇ ಬೇಕಂತಿಲ್ಲ ಅವನಿಗೆ. ನಡಿಬೇಕಾದ್ರೆ ನಮಗೇನು ಬೇಕು? ಕಾಲು ಬೇಕು. ಸುಮ್ಮನೆ ನಾವು ಹೇಳ್ತೀವಿ, ಯಾಕೆ ನೀವು ರಾಜಾಂಗಣಕ್ಕೆ ಬರೋದಿಲ್ಲ ಪ್ರವಚನಕ್ಕೆ? ಹೇಳುವಾಗ ಏನಂತೀವಿ ಗೊತ್ತಾ? ಅಯ್ಯೋ ನನ್ನ ಕೈಯಲ್ಲಾಗಲ್ಲ ಅಂತೀವಿ. ಕೈಯಲ್ಲೆಲ್ಲ ಬರೋದು, ನಾವೆಲ್ಲ ಕಾಲಲ್ಲೇ. ಆದರೂ ಆ ಶಬ್ದ ಯೂಸ್ ಮಾಡಲ್ಲ. ನಮಗೆ ನಿಜವಾಗಿ ಬರಬೇಕಂದ್ರೆ ಕಾಲು ಬೇಕು ಅಲ್ವಾ? ಆದರೆ ದೇವರಿಗೆ ಕಾಲು ಬೇಕಂತಿಲ್ಲ. ಅರ್ಥ ಇಷ್ಟೇ, ಅವನ ಎಲ್ಲ ಅವಯವಗಳು ಕೂಡ ಎಲ್ಲ ಬಗೆಯ ಕ್ರಿಯೆಯನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳದ್ದು. ಇದರಿಂದ ನಾವು ತಿಳ್ಕೊಳ್ಬೇಕಾದ ಜ್ಞಾನ ಏನಂದರೆ, ದೇವರನ್ನು ನೋಡುವ ಮೊದಲು ನಿಮಗೆ ದೇವರ ಬಗ್ಗೆ ಎಂಥ ಜ್ಞಾನ ಇರಬೇಕಂದ್ರೆ, ದೇವರನ್ನು ಪೂರ್ಣ ಅಂತ ತಿಳ್ಕೊಂಡಿರ್ಬೇಕು. ಪೂರ್ಣ. ಈ ಪೂರ್ಣ ಅಂದರೆ ಏನು? ಅದಕ್ಕೂ ದಾಸರದೇ ಡೆಫಿನೇಷನ್ ಇದೆ ರೀ, ನಮಗೆ ಗೊತ್ತಾಗಲ್ಲ. ಪೂರ್ಣ ಅಂದರೆ ಪಾದ ಪೂರ್ಣ, ನಖ ಪರಿಪೂರ್ಣ, ಜಾನು ಜಂಗೆ ಪರಿಪೂರ್ಣ, ಊರು ಕಟಿಪೂರ್ಣ, ನಾಭಿ ಕುಕ್ಷಿ ಪರಿಪೂರ್ಣ, ಉದರ ಕಂಠ ಪರಿಪೂರ್ಣ, ಅಂಬುಜ ಮುಖ ಪರಿಪೂರ್ಣ, ಸರ್ವಾಂಗ ಪರಿಪೂರ್ಣ, ಪುರಂದರ ವಿಠಲನ ಪಾದ ನಖ ಪರಿಪೂರ್ಣ, ಮನ ಪರಿಪೂರ್ಣ, ಬುದ್ಧಿ ಪರಿಪೂರ್ಣ, ಚಿತ್ತ ಪರಿಪೂರ್ಣ, ಹಮ್ಮು ಪರಿಪೂರ್ಣ, ಆತ್ಮ ಪರಿಪೂರ್ಣ, ಪುರಂದರ ವಿಠಲನು ಪೂರ್ಣ, ಪಾದನಕ ಪರಿಪೂರ್ಣ ಮೂರ್ತಿ ಮನದಲ್ಲಿ ಪರಿಪೂರ್ಣ ಕಾಣಿಸೋ ಪೂರ್ಣ. ಅವನು ಎಲ್ಲವೂ ಕೂಡ ಪೂರ್ಣ. ಅಂದರೆ ಈ ಪೂರ್ಣ ಪೂರ್ಣ ಅಂತ 10 ಸತಿ ಹೇಳಿದೆ, ನಿಮಗೇನು ಅರ್ಥ ಆಗಿರೋಲ್ಲ. ಪೂರ್ಣ ಅಂದರೆ ಏನು ಗೊತ್ತಾ? ಅವನ ಕಾಲು ಕೈ ಕೆಲಸ ಮಾಡುತ್ತೆ, ಅವನ ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಕಣ್ಣಿನ ಕೆಲಸ ಏನು? ನೋಡೋದು. ಕೈ ಕೆಲಸ ಹಿಡಿಯೋದು. ದೇವರ ಪಾದ ಹಿಡಿಯತ್ತೆ, ನೋಡುತ್ತೆ, ಏನು ಬೇಕಾದರೂ ಮಾಡುತ್ತೆ. ಬರೀ ಒಂದು ಅವಯವ ಮಾತ್ರ ಅಲ್ಲ, ದೇವರ ಕೈಯಲ್ಲಿ ನಡೀತಾನೆ, ಕೈಯಲ್ಲೇ ನೋಡ್ತಾನೆ, ಕೈಯಲ್ಲೇ ತಿಂತಾನೆ, ಕೈಯೇ ಎಲ್ಲ. ನಿಮಗೊಂದು ಉದಾಹರಣೆ ಹೇಳಿಬಿಡ್ತೇನೆ. ದೇವರ ಪಾದದಿಂದ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿಖ ಪರ್ಯಂತರವಾಗಿ, ನಖದಿಂದ ಶಿಖ ಪರ್ಯಂತರವಾಗಿ ಇರುವ ಎಲ್ಲ ಅವಯವಗಳು ಕೂಡ ದೇವರಷ್ಟೇ ಫುಲ್ ಪರಿಪೂರ್ಣ. ಹೇಗೆ ನಂಬೋದು? ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ದೇವರಾಗಿ ಬಂದ, ಭಗವಂತ ಕೃಷ್ಣನಾಗಿ ಅವತರಿಸಿ ಬಂದ ಕಥೆಯನ್ನು ವ್ಯಾಸರು ಹೇಳುವಾಗ ಅವರು ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ದೇವರು ಬಂದ ದೇವರನ್ನು ಕಂಡ ವಸುದೇವ ಐಕ್ಷತ. ವಸುದೇವರು ಹೇಳ್ತಾರೆ, ದೇವರು ಹೇಗಿದ್ದ? ದೇವರಂದ್ರೆ ಯಾರು? ಬಾಲಕಂ. ಬಾಲಕ. ಬಾಲಕ ಅಂದರೆ ನಮ್ಮ ನಿಮ್ಮ ಶಬ್ದದಲ್ಲಿ ಪುಟ್ಟ ಕೂಸು. ಆ ಅರ್ಥದಲ್ಲಿ ವ್ಯಾಸರು ಆ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಬಾಲಕ ಅಂದರೆ ಬಾಲ ಏವ ಬಾಲಕಃ. ಬಾಲ ಅಂದರೆ ವಾಲ, ವಾಲ ಅಂದರೆ ಹೇರ್, ಕೂದಲು. ದೇವರ ಮೂಲ ರೂಪದ ಒಂದು ಕೂದಲು ಕೃಷ್ಣನಾಗಿ ಬಂದದ್ದಂತೆ. ಕೂದಲು ಬಂತು, ದೇವರು ಬರಲಿಲ್ವ ಆಚಾರ್ಯ? ಕೂದಲೇ ದೇವ್ರಿ. ದೇವರೇ ಕೂದಲು, ಕೂದಲೇ ದೇವರು. ಏನೋ ನೀವು ಹೇಳೋದು ಪೂರಾ ಕನ್ಫ್ಯೂಷನ್. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೋಡಿ, ದೇವರ ಕೂದಲು ನಮ್ಮಂತೆ ಕತ್ತರಿಸಲಿಕ್ಕೆ ಬರುವಂಥ ಕೂದಲಲ್ಲ. ಅದು ಪರಿಪೂರ್ಣವಾದ ಜ್ಞಾನ ಘನವಾದದ್ದು, ಆನಂದ ಜ್ಞಾನ ಘನವಾದ ಕೂದಲು. ಒಟ್ಟು ದೇವರಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟೂ ತಾಕತ್ತು ದೇವರ ಒಂದು ಕೂದಲಿಗೂ ಇದೆ. ದೇವರು ಹೇಗೆ ಪರಿಪೂರ್ಣನಾಗಿದ್ದಾನೋ ದೇವರ ಕೂದಲು ಕೂಡ ದೇವರಷ್ಟೇ ಪರಿಪೂರ್ಣವಾಗಿದೆ. ದೇವರ ಒಳಗಿರುವ ಯಾವ ಅವಯವಗಳಿಗೂ ಅಪೂರ್ಣತ ಅನ್ನುವ ದೋಷ ಇಲ್ಲ. ದೇವರ ದೇಹದ ಒಳಗಿರುವ ಯಾವ ಅವಯವಗಳಿಗೂ ಭೇದ ಇಲ್ಲ. ಒಂದು ಮಾಡಿದ್ದು ಒಂದು ಮಾಡಲ್ಲ ರೀ. ನಮಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಂಡು ದೇವರನ್ನ ಹುಡುಕಬೇಕು. ದೇವರನ್ನು ಹುಡುಕುವ, ತಡುಕುವ, ಮಿಡುಕುವ ಪ್ರಯತ್ನ ಮಾಡುವವ ದೇವರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು?
ದೇವರಂತೆ ಯಾರೂ ಇಲ್ಲ, ಯಾರಂತೆ ದೇವರಿಲ್ಲ. ದೇವ್ರ ಥರ ಯಾರಿಲ್ಲ. ಮೊದಲು ನಮ್ಮ ಥರ ಅಂತೂ ಇಲ್ಲ, ನಾನಂತೂ ಅಲ್ಲ ಅಂತ ಮೊದಲು ಗೊತ್ತಾದರೆ ಯಾರಂತ ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ನಾನೇ ದೇವ್ರು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ದೇವ್ರಿಗೂ ನಮಗಿರುವ ದೊಡ್ಡ ವೈಲಕ್ಷಣ್ಯ, ಅವನು ಪೂರ್ಣ, ನಾವು ಅಪೂರ್ಣರು. ದೇವರ ಪೂರ್ಣತೆ ಅಂದರೆ ಏನು? ದೇವರ ಕೂದಲಿನಿಂದ ಆರಂಭ ಮಾಡಿಕೊಂಡು ಉಗುರಿನ ಪರ್ಯಂತರವಾಗಿ ಎಲ್ಲವೂ ಪೂರ್ಣ. ಜ್ಞಾನ, ಆನಂದ, ದೇಹ, ಅದು ಕೂದಲಿರ್ಬೋದು, ಉಗುರಿರ್ಬೋದು, ಕಣ್ಣಿರ್ಬೋದು, ತುಟಿ ಇರ್ಬೋದು, ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ಅಂತಂದರೆ, ದೇವರ ಒಂದೊಂದು ಕೂದಲಿಗೆ ಮುಖ ಇದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಶಂಖಚಕ್ರ ಗದಾ ಪದ್ಮಗಳಿದೆ, ಎಲ್ಲ ಇದೆ. ನೋಡುವ ಯೋಗ್ಯತೆ ಇದ್ದವರಿಗೆ ದೇವರು ಹಾಗೆ ಕಾಣ್ತಾನೆ. ಮೊದಲು ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಭಗವಂತನ ಕಾಲಿಲ್ಲದೆ ನಡೆಯುವ, ಕೈಯಿಲ್ಲದೆ ಹಿಡಿಯುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ, ಅವನಿಗೆ ಯಾವುದೂ ಬೇಕಿಲ್ಲ, ಅವಯವಗಳು ಅದೇ ಬೇಕಂತಿಲ್ಲ, ಇಂತಹ ಪರಿಪೂರ್ಣನ ಆದವ. ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ, ಕಣ್ಣಿಗೆ ಕಾಣಿಸದಂತೆ ಒಳ ಹೊರಗೆ ತುಂಬಿರುವ, ಎಲ್ಲ ಕಡೆ ಇದ್ದಾನೆ. ಜಗದ ತುಂಬೆಲ್ಲ ಜನಾರ್ದನ ಇದ್ದಾನೆ. ಆದರೆ ತನ್ನ ಇರುವಿನ ಅರಿವನ್ನು ಸ್ವಪ್ನದಲ್ಲಿಯೂ ಕೊಡಲ್ಲ, ಜಾಗೃತ ಅವಸ್ಥೆಯಲ್ಲಿ ಕೊಡಲ್ಲ ಅಲ್ಲ. ನೋಡಿ, ತುಂಬ ಜನ ಕನಸು ಬಿದ್ದರೆ ಬೆಳಗಾಗಿ ಎದ್ದು ಏನು ಹೇಳ್ತಾರೆ ಹೇಳಿ? ನಾನೊಂದು ಕನಸು ನೋಡಿದೆ ಅಂತಾರಿಯೇ ವಿನಃ ದೇವರು ನನಗೊಂದು ಕನಸು ತೋರಿಸ್ದ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಸ್ವಪ್ನ ದೇವರು ತೋರಿಸ್ತಕ್ಕಂಥದ್ದು. ಮಲಗಿದವರಿಗೆ ಹೊದ್ಗೆ ಮೇಲೆ ಎಚ್ಚರಿಕೆ ಇಲ್ಲ. ಯಾರು ತೊಗೊಂಡೋದ್ರೂ ಕೇಳಲಿಕ್ಕೆ ಹೋಗೋಲ್ಲ ನಿದ್ದೆ ಬಂದ ಮೇಲೆ. ದಿಂಬಿ ಯಾರು ಎತ್ಕೊಂಡೋದ್ರೂ ಕೇಳಲ್ಲ. ಅಂಥದ್ರಲ್ಲಿ ಎದ್ದ ಮೇಲೆ ನಾನು ಕನಸು ನೋಡಿದೆ ಅಂತ ಹೇಗೆ ಹೇಳಿದ್ರಿ? ನೀವು ನೋಡಿದ್ದಲ್ಲ, ದೇವರು ತೋರಿಸಿದ್ದು. ಆದರೆ ದೇವರ ಮ್ಯಾಜಿಕ್ ಏನಂದರೆ, ಕನಸಿನಲ್ಲೂ ದೇವರ ಅರಿವು ನಿಮಗೆ ಬಾರದ ಹಾಗೆ ನೋಡ್ಕೊಳ್ತಾನೆ. ದೇವರ ಅರಿವು ಬಂದರೆ ಎಚ್ಚರ ಆಗಿಬಿಡುತ್ತೆ. ಜ್ಞಾನಿಗಳಿಗೆ ಮಾತ್ರ ಎಚ್ಚರದಲ್ಲಿಯೂ ಎಚ್ಚರ, ಸ್ವಪ್ನದಲ್ಲಿಯೂ ಎಚ್ಚರ, ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರು ಅವಸ್ಥೆಯಲ್ಲಿಯೂ ತನ್ನ ಎಚ್ಚರಿಕೆಯನ್ನು ಕೊಡ್ತಾನೆ. ಭಗವಂತ ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ. ಅವನಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ, ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ. ತುಂಬ ಜನ ಏನು ಜೋರು ಪಾರಾಯಣ ಮಾಡ್ತಾರೆ. ಇನ್ನು ನಂಗನ್ಸೋದು ಅವ್ರಿಗೆ ದೇವ್ರಿಗೇನು ಕಿವಿ ಕೇಳುತ್ತೋ ಇಲ್ಲೋ ಜೋರಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಡ ರೀ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಅವನಿಗೆ ಗೊತ್ತಾಗ್ಬಿಡುತ್ತೆ. ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ಭೋಗಗಳೀವನು ಚೇತನಕ್ಕೆ. ಅದರಿಂದ ದೇವರಿಗೆ ಕೇಳಬೇಕಾದ್ರೆ ಕಿವಿ ಬೇಕಂತಿಲ್ಲ. ಕೆಲವರು ಮಾತಾಡುವಾಗ ಅಂತಾರೆ, ಯಾಕೋ ದೇವರಿಗೆ ನಮ್ಮ ಹೊರೆ ಕೇಳಿಸ್ತಾನೇ ಇಲ್ಲ, ದೇವ್ರಿಗೇನು ಕಿವಿ ಕೇಳಿಸುತ್ತೋ ಇಲ್ವೋ. ಅವನು ಕೇಳಿಸ್ಕೊಳ್ಳೋಕೆ ಕಿವಿ ಬೇಕಿಲ್ಲ ರೀ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ದೇವ್ರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಂಡು ಬನ್ನಿ ಇನ್ನತ್ತೆ ದಾಸರಾಯರು. ಶ್ವೇತದ್ವೀಪದಲ್ಲಿ ಕುಳಿತು ಅನಂತಾಸನದಲ್ಲಿ ಮಲಗಿದ ಖ್ಯಾತ ವೈಕುಂಠನಲ್ಲಿಂತ ನಾಥ ಪುರಂದರ ವಿಠಲ. ನೋಡಿ, ಒಂದು ಪ್ಲೇಸಲ್ಲಿ ಕೂತಿರ್ತಾನೆ, ಒಂದು ಪ್ಲೇಸಲ್ಲಿ ಮಲಗಿರ್ತಾನೆ. ಆಚಾರ್ಯ ಎಲ್ಲಿದ್ದಾರೆ? ನೀವು ನಮ್ಮನೆಗೆ ಬಂದು ಕೇಳಿ, ಆಚಾರ್ಯ ಎಲ್ಲಿದ್ದಾರೆ ನೋಡಿ. ಆ ರೂಮಲ್ಲಿ ಮಲಗಿರ್ತಾರೆ, ಚೇರ್ ಮೇಲೆ ಕೂತಿರ್ತಾರಲ್ಲ, ಅವರೇ ಆಚಾರ. ಹಂಗಂದ್ರೇನ್ರಿ? ಇಲ್ಲ ಮಲಗಿರ್ತಾರೆ ಅನ್ಬೇಕು, ಇಲ್ಲ ಕೂತಿರ್ತಾರೆ ಅನ್ಬೇಕು. ಇದು ನಮಗೆ ಸೂಟ್ ಆಗುತ್ತೆ, ದೇವ್ರಿಗೆ ಹಾಗಲ್ಲ ರೀ. ಅವನು ಒಂದು ಕಡೆ ಮಲಗಿರ್ತಾನೆ, ಇನ್ನೊಂದು ಕಡೆ ಕೂತಿರ್ತಾನೆ. ಇಲ್ಲಿ ಕೂತಿದ್ದಾನೆ ಅಂದರೆ ಅಲ್ಲಿ ಮಲಗಿಲ್ವಾ ಕೇಳಬೇಡಿ, ಅಲ್ಲಿ ಮಲಗೂ ಇದ್ದಾನೆ. ಅಲ್ಲಿ ಮಲಗಿದ್ದಾನೆ ಅಂದರೆ ಇಲ್ಲಿ ಕೂತಿಲ್ವಾ ಕೇಳಬೇಡಿ, ಇಲ್ಲಿ ಕೂತು ಇದ್ದಾನೆ. ಅಲ್ಲ, ಇದು ಹೇಗೆ ಸಾಧ್ಯ? ಅದೇ ದೇವರು. ಅರ್ಥ, ದೇವರು ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇರುವ ಶಕ್ತಿ ಯಾರಿಗಿದೆಯೋ ಅವನನ್ನ ದೇವರು. ಮೊದಲು ನಾವು ದೇವರ ಬಗ್ಗೆ ಹೀಗೆ ಪರಿಪೂರ್ಣ ಜ್ಞಾನ ಪೂರ್ಣಾನಂದ ಪರಿಪೂರ್ಣ ಪುರಂದರ ವಿಠಲ ವಿಭುವೇ ಪಾದ ನಖ ಪರಿಪೂರ್ಣ
ಪಾದನಖ ಅಂದರೆ ನಖದಿಂದ ಆರಂಭ ಮಾಡಿಕೊಂಡು ಪಾದದ ಬೆರಳಿನ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿರದಲ್ಲಿರುವ ಕೂದಲಿನ ಪರ್ಯಂತರವಾಗಿ ದೇವರ ಬಗ್ಗೆ ಪರಿಪೂರ್ಣ ಅಂತ ಮೊದಲು ಒಂದು ಜ್ಞಾನವನ್ನು ತಲೆಯಲ್ಲಿ ತುಂಬಿಸ್ಕೊಳ್ಬೇಕು. ಆಮೇಲೆ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಒಂದು ಜನ್ಮ, 2 ಜನ್ಮ, 3 ಜನ್ಮ ದೇವರ ಬಗ್ಗೆ ಸರಿಯಾದ ಯಥಾರ್ಥವಾದ ಜ್ಞಾನ ಬರಬೇಕಂದ್ರೆ ಎಷ್ಟು ಜನ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳೇ ಕೃಷ್ಣ ಬಹುನಾಂ ಜನ್ಮನಾಂ ಅಂತಾನೆ. ತುಂಬ ಜನ್ಮಗಳು ಕಳೆದ ಮೇಲೆ ಎಂದ, ಅದು ಸಂಖ್ಯೆ ಹೇಳಲಿಲ್ಲ. ಯಾವಾಗ ಪಕ್ವವಾಗ್ಬೋದೋ ದೇವರಿಗೆ ಇಚ್ಛೆ ಬಂದರೆ ಒಂದೇ ಜನ್ಮ ಕೊಡ್ತಾನೆ, ಇಲ್ಲ ಅಂದರೆ 100 ಜನ್ಮಗಳನ್ನು ನಮ್ಮನ್ನು ತೊಳಲಾಡಿಸಿ ನೀವು ನಿಜವಾಗಿ ಜ್ಞಾನಕ್ಕೆ ಫಿಟ್ಟ ಅನ್ಫಿಟ್ಟ ನೋಡಿ ಕೊಡ್ತಾನೆ. ಹಾಲು ಪಾತ್ರೆ ಒಳಗೆ ಹಾಕಿಸ್ಕೊಳ್ಳುವಾಗ ಅದು ಹಾಕಿಸ್ಕೊಳ್ಬೋದೋ ಬೇಡವೋ, ಸರಿಯಾಗಿ ತೊಳೆದಿದೆಯೋ ಇಲ್ವೋ ಅದನ್ನು ನೋಡಿ ಹಾಕಬೇಕ್ರಿ. ಏನೋ ನೆನ್ನೆ ಟೀ ಮಾಡಿದ ಪಾತ್ರೆಗೆ ಇವತ್ತು ಹಾಲು ಹಾಕ್ಸ್ಕೊಂಡು ಒಲೆ ಮೇಲಿಟ್ಟರೆ ಹಾಳಾಗಿ ಹೋಗಿಬಿಡುತ್ತೆ. ಹಾಗೆ ಕೊಳಕು ಭಾವನೆಗಳಿಂದ ಯುಕ್ತವಾದ ಮನಸ್ಸಿನ ಒಳಗೆ ದೇವರ ಕಥೆಯನ್ನು ಕೇಳಿದರೆ ಆ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ, ದೇವರ ದರ್ಶನಕ್ಕೆ ಕಾರಣ ಆಗೋಲ್ಲ. ಆ ದೇವರ ಬಗ್ಗೆ ಬೇಕು 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 ಭಾವ ಬಹುಜನ್ಮದಲ್ಲಿ ಬಂದಾಗ ದೇವರಿಗೆ ಕಾರುಣ್ಯ ಬಂದು ಅವನು ತನ್ನ ಇರುವಿನ ಅರಿವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ದೇವರನ್ನು ತಿಳಿದ ಮೇಲೆ ದೇವರನ್ನು ನೋಡಬೇಕು, ದೇವರನ್ನು ತಿಳಿಬೇಕು, ನೋಡಬೇಕು. ನೀವು ಯಾರಿಗೋ ನಿಮ್ಮ ಪರಿಚಯದವರು ಏರ್ಪೋರ್ಟಿಗೆ ಬಂದಿರ್ತಾರೆ, ಕರ್ಕೊಂಡು ಬರಲಿಕ್ಕೆ ಹೋಗ್ತೀರಿ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿದೆ, ಅವ್ರು ಹೇಗಿದ್ದಾರೆ ಗೊತ್ತಿದೆ, ಎಷ್ಟೊತ್ತಾದರೂ ಬರಲ್ಲ. ಆಗ ನೀವೇನು ಮಾಡ್ತೀರಿ? ಪರಿತಪಿಸ್ತೀರಿ. 7 ಗಂಟೆಗೆ ಬರಬೇಕಿತ್ತು, 7 ಗಂಟೆಗೆ ಲ್ಯಾಂಡ್ ಆಗಬೇಕಿತ್ತು, 8 ಆಯಿತು ಬರಲಿಲ್ಲ, 9 ಆಯಿತು ಬರಲಿಲ್ಲ, ಯಾವಾಗ ಬರ್ತಾರೋ ಯಾವಾಗ. ಆ ಭಾವನೆ ದೇವರನ್ನು ನೋಡುವ ಬಯಕೆ ಇದ್ದವನಿಗೆ ಬರಬೇಕು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಒಂದು ಕಾವೇರಿ ನದಿ ತೀರದ ರಂಗ ಅಂತ, ಅದು ಶ್ರೀರಂಗಪಟ್ಟಣ ತಮಿಳ್ನಾಡಲ್ಲಿ ಒಂದು ಶ್ರೀರಂಗ. ಇವೆಲ್ಲ ಇನ್ನೊಂದು ರಂಗ ಯಾವುದು ಗೊತ್ತಾ? ಉಡುಪಿ ರಂಗನೇ, ಇವನು ರಂಗನೇ. ಇವನನ್ನು ನೋಡ್ಬೇಕಾದ್ರೆ ಕಾವೇರಿ ಅಂದರೆ ಯಾವುದೋ ಕಾವೇರಿ ನದಿ ಅಂತ ಹೋಗ್ಬಿಟ್ಟಿರ, ಕಾವು ಏರಿ ನೋಡಬೇಕು. ಕಾವು ಯಾವುದದು? ಭಕ್ತಿಯ ಕಾವು, ಬಿಸಿ ಭಕ್ತಿಯಿಂದ ನೋಡಬೇಕು ದೇವರನ್ನು. ಸುಮ್ಮನೆ ನೋಡಿ ಏನು ಪ್ರಯೋಜನ? ಎಷ್ಟು ಜನ ನೋಡ್ತಾರೆ ಅಲ್ವಾ? ತುಂಬ ಜನ ನೋಡೋದೇ ಇಲ್ಲ. ಕನಕ ನಾ ಹೋದ್ಸತಿ ಕೂಡ ಹೇಳಿದ್ದೆ, ಕನಕ ಕಿಂಡಿಯಲ್ಲಿ ಕೃಷ್ಣನ್ ನೋಡ್ದ, ನಾವೆಲ್ಲ ಕಿಂಡಿಯಲ್ಲಿ ಕನಕವನ್ನೇ ನೋಡ್ತೀವಿ. ಕನಕ ಅಂದರೆ ಬಂಗಾರ. ಎಷ್ಟು ಬಂಗಾರ ಹಾಕಿದ್ದಾರೆ, ಏನು ಕವಚ, ಇದನ್ನು ನೋಡ್ತೀವಿ ವಿನಃ ಕವಚ ನೋಡ್ತೀವಿ ವಿನಃ ಮುಖವಾಡ ನೋಡ್ತೀವಿ ವಿನಃ ಒಳಗಿರುವ ಕೃಷ್ಣನನ್ನು ಕಾಣುವ ಶಕ್ತಿ ನಮಗಿಲ್ಲ. ಏನೇ ಕವಚ ಹಾಕಿದರೂ ನಿಮಗೆ ಕೃಷ್ಣ ಕಾಣಬೇಕು, ಕೃಷ್ಣನ ಸುಂದರವಾದ ಹೊಟ್ಟೆ ಕಾಣಬೇಕು, ಕೃಷ್ಣನ ಸೊಂಟ ಕಾಣಬೇಕು, ಕೃಷ್ಣನ ಕುತ್ತಿಗೆ ಕಾಣಬೇಕು, ಕೃಷ್ಣನ ವಿಶಾಲವಾದ ವಕ್ಷಸ್ಥಲ ಕಾಣಬೇಕು, ಕೃಷ್ಣನ ಆ ಕೆಂಪಾದ ತುಟಿ ಕಾಣಬೇಕು, ಕೃಷ್ಣನ ನಾಸಿಕ ಕಾಣಬೇಕು, ಕೃಷ್ಣನ ಆ ಕೆನ್ನೆ ಕಾಣಬೇಕು, ಕೃಷ್ಣನ ಹುಬ್ಬು ಕಾಣಬೇಕು, ಕೃಷ್ಣನ ನೋಟ ಕಾಣಬೇಕು. ಏನು ಕಾಣುತ್ತೆ ನಮಗೆ? ಏನು ಕಾಣಲ್ಲ, ಅದು ಕಾಣಬೇಕು. ಅವರಂತಾರೆ, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು. ಅಲ್ಲ, ಬಂದವರೆಲ್ಲ ದೇವರು ನೋಡಲಿಕ್ಕೆ ಭೂಮಿ ಮೇಲೆ ನಿಂತ್ಕೊಳ್ತಾರೆ. ಅದೇನು ಭೂಮಿ ಮೇಲೆ ನಿಂದು? ಆ ಭೂಮಿ ಮೇಲೆ ಅಂದರೆ ನೆಲದ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಲ್ಲ. ಈ ಭೂಮಿಯಲ್ಲಿ ಬೇಕಾದಷ್ಟು ಜನ್ಮ ಬಂದಿದೆ. ನರಿ ಆದಾಗಲೂ ಭೂಮಿ ಮೇಲೆ ಬಂದದ್ದು, ನಾಯಿ ಆಗಿದ್ರಿ, ಕುರಿ ಆಗಿದ್ರಿ, ಕೋಳಿ ಆಗಿದ್ರಿ, ಕತ್ತೆ ಆಗಿದ್ರಿ. ಯಾವುದಾದ್ರೂ ಜನ್ಮದಲ್ಲಿ ಬಸ್ ಹತ್ತಿ ಕೃಷ್ಣಾಷ್ಟಮಿ ಉಡುಪಿಗೆ ಹೋಗಬೇಕು ಅಂತ ಬಂದಿದ್ದ ಕತೆ ಕೇಳಿದ್ದೀರಾ? ಯಾವುದಾದ್ರೂ ಜನ್ಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಮಲಗಿದ್ದಾನೆ ಅಂತ ಹೋಗಿದ್ರಾ? ಹಾಗಾಗಿ ಎಂದಿಗಾದರೊಮ್ಮೆ ಜನರು ಯಾವುದಾದ್ರೂ ಒಂದು ಜನ್ಮದಲ್ಲಿ
ಮಾನವ ಜನ್ಮ ಬಂದಾಗ, ಈ ಭೂಮಿ ಮೇಲೆ ಬಂದಾಗ, ಭರತ ಖಂಡದಲ್ಲಿ ಬಂದಾಗ, ಭಗವಂತನ ಬಗೆ ಬಗೆಯ ರೂಪಗಳ ಅವತಾರಕ್ಕೆ ಕಾರಣವಾದ ಪವಿತ್ರವಾದ ನೆಲ ಭರತ ಭೂಖಂಡ. ಇಲ್ಲಿಗೆ ಬಂದಾಗ ಅವನ ಬಗ್ಗೆ ತಿಳಿದು ಅವನನ್ನು ನೋಡಬೇಕು. ನೋಡದೆ ಇದ್ಮೇಲೆ ಕಣ್ಣು ವೇಸ್ಟ್. ಕಂಗಳಿದ್ಯಾತಕೋ ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ ಕಂಗಳಿದ್ಯಾತಕೋ.